KPSC ನಡೆಸಿದಂತಹ KS ಮರುಪರೀಕ್ಷೆಯಲ್ಲಿ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡಿದ್ದಾರೆ. ಅದನ್ನ ಖಂಡಿಸಿ ಮತ್ತೆ ಅದ್ರ ಜೊತೆಯಲ್ಲಿ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಅಂತ ಹೇಳಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಧಾರವಾಡದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಇವತ್ತು 6ನೇ ದಿನ. ದಾವಣಗೆರೆಯಿಂದ ನಾವು ಚಿತ್ರದುರ್ಗ ಹೊರಟಿದ್ದೀವಿ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ರಿ. ಆದರೆ ಇಲ್ಲಿವರೆಗೂ ಯಾವುದೇ ರೀತಿ ನೀವು ನ್ಯಾಯ ಕೊಟ್ಟಿಲ್ಲ ಕನ್ನಡ ಅಭ್ಯರ್ಥಿಗಳಿಗೆ. ನೀವು ದಯವಿಟ್ಟು ಈ ಕೂಡಲೇ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಬೇಕು. ಇಲ್ಲ ಅಂತಂದರೆ ನಿಮ್ಮ ಒಂದು ಒಳ್ಳೆತನನ ಇವತ್ತು ಕರ್ನಾಟಕ ಪೂರ್ತಿ ಈ ಒಂದು ನೆಗೆಟಿವ್ ನೆಗೆಟಿವ್ ಆಗಿ ನೋಡ್ತಾ ಇದ್ದಾರೆ. ದಯವಿಟ್ಟು ನೀವು ಏನು ಹೇಳಿದ್ರಿ ನೀವು ಮಾನ್ಯ ಇದು ಸೆಷನ್ ಒಳಗಡೆ ಆ ರೀತಿ ನೀವು ನಡ್ಕೊಬೇಕಾಗುತ್ತೆ. ಇಲ್ಲ ಅಂತಂದರೆ ನಿಮ್ಮ ಮೇಲೆ ಒಂದು ಕಪ್ಪು ಚುಕ್ಕೆ ಕನ್ನಡ ಅಭ್ಯರ್ಥಿಗಳಿಗೆ ಮೋಸ ಮಾಡಿದ್ರ. ಇಲ್ಲಿವರೆಗೂ ಯಾವುದೇ ರೀತಿ ನೀವು ನ್ಯಾಯ ಕೊಡಿಸಿಲ್ಲ. ನಾವು ಇವತ್ತು 6ನೇ ದಿನ ನಾವು ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತಾ ಇದೀವಿ. ಬೆಂಗಳೂರು ಬರೋದ್ರೊಳಗಡೆ ನೀವು ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿ. ಇಲ್ಲ ಅಂತಂದರೆ ನಿಮ್ಮ ವಿರುದ್ಧ ನಾವು ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಮಾಡ್ತೀವಿ. ಈ ಒಂದು KPSC ಮಾಡಿರೋ ಒಂದು ತಪ್ಪಿಗೆ ನೀವು ಅವ್ರಿಗೆ ಸಮರ್ಥಿಸ್ಕೊತಾ ಇದ್ದೀರಾ. KPSC ಅವರು ಈ ಒಂದು 384 ಪೋಸ್ಟಲ್ಲಿ ಎಷ್ಟು ಪೋಸ್ಟು ಸೇಲ್ ಮಾಡಿದ್ದಾರೆ ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ. ಏನೋ ಒಂದು 40 ಪೋಸ್ಟ್ AC ಪೋಸ್ಟ್ ಇದೆ, ಒಂದೂ ಇಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲನೂ ಸೇಲ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. KPSC ಮೆಂಬರು ಆ ಒಂದು ಪ್ರಿಲಿಮ್ಸ್ ಎಕ್ಸಾಮ್ಸ್ ನಡೆದಿತ್ತು. ಆ ಎಕ್ಸಾಮ್ಸಲ್ಲಿ OMR ಶೀಟ್ಸ್ ಏನಿದೆ ಅದರಲ್ಲಿ ನೇಮು ಮತ್ತು ಕ್ವಶನ್ ಕೋಡು ಆ ಒಂದು ಇಂಡಿವಿಜುವಲ್ ಕ್ಯಾಂಡಿಡೇಟ್ಗೆ ಕೀ ಆನ್ಸರ್ಸ್ ಕೊಟ್ಟಿದ್ದಾರೆ. ಆ ಕೀ ಆನ್ಸರ್ಸ್ ನೋಡ್ಕೊಂಡು ಹೋಗಿ ಎಕ್ಸಾಮ್ ಬರೆದು ಪಾಸ್ ಆಗಿರೋರು ಎಷ್ಟೋ ಜನ ಇದ್ದಾರೆ. ಈ ರೀತಿ ತುಂಬ ಮಕ್ಕಳಿಗೆ ಅನ್ಯಾಯ ಆಗಿದೆ. KPSC ಪ್ರತಿ ಪರೀಕ್ಷೆಯಲ್ಲೂ ಒಂದು ಭ್ರಷ್ಟಾಚಾರ ಮಾಡ್ತಿದ್ದಾರೆ. ದಯವಿಟ್ಟು ಈ ಕೂಡಲೇ ಈ ಒಂದು ಎಕ್ಸಾಮ್ಸ್ ಇರ್ಬೋದು ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸಿ ಮತ್ತು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡಿ ಅಂತ ಮನವಿ ಮಾಡ್ಕೊತೀವಿ. ಇಲ್ಲ ಅಂತಂದರೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಒಂದು ಕ್ರಾಂತಿ ಆಗುತ್ತೆ ಅಂತ ಹೇಳಕ್ ಬಯಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಆಗ್ಲೇಬೇಕು